ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ಕ್ವೆಸ್ಟ್. ಈ ತರಗತಿಯಲ್ಲಿ ನಾವು 30ನೇ ಜೂನ್ 2022ರ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಅದೇ ರೀತಿ ಜ್ಞಾನಗಂಗೋತ್ರಿ ಸಂಸ್ಥೆಯಲ್ಲಿ ಮುಂದಿನ ಕೆಎಸ್ಗೆ ಸಂಬಂಧಪಟ್ಟಂತೆ ತರಬೇತಿಯನ್ನ 6ನೇ ಜುಲೈನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆಸಕ್ತಿಯುಳ್ಳ ವಿದ್ಯಾರ್ಥಿಗಳು ಜ್ಞಾನಗಂಗೋತ್ರಿಯನ್ನ ಸಂಪರ್ಕಿಸಬಹುದಾಗಿರುತ್ತೆ. ಸೊ ಈ ಎಲ್ಲಾ ಪ್ರಚಲಿತ ಘಟನೆಗಳ PDF ಅನ್ನ ಜ್ಞಾನಗಂಗೋತ್ರಿ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ಎಲ್ಲ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಾ ಇರ್ತಕ್ಕಂತ ಎಲ್ಲ ದಿನಪತ್ರಿಕೆಗಳಿಂದ ಸೋರ್ಸ್ ಮಾಡಿರ್ತೇವೆ. At the end of the presentation, we will have given InQuest challenge quiz. ಇದರಲ್ಲಿ first 10 students who give the correct answers will be acknowledged in the next presentation. And articles ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಕೇಳಿರ್ತೇವೆ, ಅದಕ್ಕೂ ಉತ್ತರವನ್ನ ನೀವು ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲಾ ಚಟುವಟಿಕೆಗಳು ನಿಮ್ಮ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ. So before getting into today's articles, these are the key answers of InQuest challenge number 197. And we appreciate Anjali, Karthik, Pavan, Sharanya, Srivatsa, Chetan, Anjaneya, Suresh, Rakshita, Madhusudan, and many others also have given correct answers. Thank you very much for your participation. With this, let's get into the first article. So ಮೊದಲನೇ ಆರ್ಟಿಕಲ್ ಅಲ್ಲಿ ಭಾರತದ ಉಪರಾಷ್ಟ್ರಪತಿಗಳ ಚುನಾವಣೆ ಅಥವಾ ಎಲೆಕ್ಷನ್ ಆಫ್ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಎಲೆಕ್ಷನ್ ಬಗ್ಗೆ ನಾವು ಯಾಕೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂದ್ರೆ, ಸೊ ಪ್ರಸ್ತುತವಾಗಿರ್ತಕ್ಕಂಥ ವೈಸ್ ಪ್ರೆಸಿಡೆಂಟ್ ವೆಂಕಯ್ಯ ನಾಯ್ಡು ಅವರ ಟೆನ್ಯೂರ್, ಅವರ ಅವಧಿ ಆಗಸ್ಟ್ 10ನೇ ತಾರೀಕಿಗೆ ಕಂಪ್ಲೀಟ್ ಆಗುತ್ತೆ. ಸೊ ಆ ಒಂದು ಕಾರಣದಿಂದ ಈ ವೇಕೆಂಟ್ ಆಗ್ತಕ್ಕಂಥ ಸ್ಥಾನಕ್ಕೆ ಹೊಸ ವೈಸ್ ಪ್ರೆಸಿಡೆಂಟ್ ನ ಆಯ್ಕೆ ಮಾಡಬೇಕಾಗಿರುತ್ತೆ. ಹಾಗಿದ್ರೆ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಆರ್ಟಿಕಲ್ಸ್ ಅಂದ್ರೆ ಈ ವೈಸ್ ಪ್ರೆಸಿಡೆಂಟ್ ನ ಆಯ್ಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಭಾರತದ ಸಂವಿಧಾನದ ಎಲ್ಲ ವಿಧಿಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಬರೋಣ. ಅದಕ್ಕಿಂತ ಮುಂಚೆ ಸೊ ಭಾರತದ ಮೊಟ್ಟ ಮೊದಲ ವೈಸ್ ಪ್ರೆಸಿಡೆಂಟ್ ಆಗಿ ಆಯ್ಕೆ ಆಗಿದ್ದವರು ಸರ್ವೇಪಲ್ಲಿ ರಾಧಾಕೃಷ್ಣರವರು. ಇವರು ಸತತವಾಗಿ 2 ಟೆನ್ಯೂರ್ಸ್ಗೆ ಅನ್ಅಪೋಸ್ಡ್, ಅವಿರೋಧವಾಗಿ ಆಯ್ಕೆ ಆಗಿರ್ತಕ್ಕಂಥ ಮಹಾನ್ ವ್ಯಕ್ತಿ ಆಗಿರ್ತಾರೆ. ಹಾಗಿದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಆರ್ಟಿಕಲ್ಸ್ ನ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಮೊಟ್ಟ ಮೊದಲ ಆರ್ಟಿಕಲ್ ಬಂದು ಆರ್ಟಿಕಲ್ 68 ಅಥವಾ ಸಂವಿಧಾನದ ವಿಧಿ 68 ಆಗಿರುತ್ತೆ. ಸೊ ಈ ಒಂದು ವಿಧಿಯ ಪ್ರಕಾರ ದಿ ವೈಸ್ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಏನಿರುತ್ತೆ, ಆ ಒಂದು ಎಲೆಕ್ಷನ್ ನ ಇಟ್ ಹ್ಯಾಸ್ ಟು ಬಿ ಕಂಪ್ಲೀಟೆಡ್ ಬಿಫೋರ್ ದಿ ಎಕ್ಸ್ಪೈರೇಷನ್ ಆಫ್ ದಿ ಟರ್ಮ್. ಅಂದ್ರೆ ಇವಾಗ ಪ್ರಸ್ತುತವಾಗಿ ಇರ್ತಕ್ಕಂಥ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಅವರ ಟೆನ್ಯೂರ್ ಏನಿರುತ್ತೆ ಅದು 10ನೇ ಆಗಸ್ಟ್ಗೆ ಕಂಪ್ಲೀಟ್ ಆಗಿರುತ್ತೆ. 10ನೇ ಆಗಸ್ಟ್ಗೆ ಕಂಪ್ಲೀಟ್ ಆದ ನಂತರ ಚುನಾವಣೆಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ವಿಧಿ 68 ಏನ್ ಹೇಳುತ್ತಂದ್ರೆ ಅವರ ಅವಧಿ ಮುಗಿಯುವುದಕ್ಕಿಂತ ಮೊದಲು ಚುನಾವಣೆಗಳು ಪೂರ್ಣಗೊಂಡಿರ್ಬೇಕು ಅಂತ ಆರ್ಟಿಕಲ್ 68 ಹೇಳುತ್ತೆ. ಸೊ ಅದರಿಂದ ಆಗಸ್ಟ್ 10ಕ್ಕಿಂತ ಮುಂಚೆ ಚುನಾವಣೆಗಳು ಕಂಪ್ಲೀಟ್ ಆಗಿರ್ಬೇಕಾಗಿರುತ್ತೆ. ಹಾಗಿದ್ರೆ ಈ ಒಂದು ಚುನಾವಣೆಗಳನ್ನ ನಡೆಸ್ತಕ್ಕಂಥ ಅಧಿಕಾರ ಯಾರಿಗಿರುತ್ತೆ ಅಥವಾ ರೆಸ್ಪಾನ್ಸಿಬಿಲಿಟಿ ಯಾರಿಗಿರುತ್ತೆ ಅನ್ನೋದನ್ನ ಆರ್ಟಿಕಲ್ 324 ಅಥವಾ ವಿಧಿ 324 ಹೇಳುತ್ತೆ. ಸೊ ಇದ್ರಲ್ಲಿ ಬರ್ತಕ್ಕಂಥ ಪ್ರೆಸಿಡೆನ್ಷಿಯಲ್ ಅಂಡ್ ವೈಸ್ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ಸ್ ಆಕ್ಟ್ 1952 ಅಂದ್ರೆ ರಾಷ್ಟ್ರಪತಿಗಳ ಮತ್ತು ಉಪರಾಷ್ಟ್ರಪತಿಗಳ ಚುನಾವಣೆ ಕಾಯ್ದೆ 1952 ಮತ್ತೆ ಈ ಇಬ್ಬರು ವ್ಯಕ್ತಿಗಳಿಗೆ ಸಂಬಂಧಪಟ್ಟಂತೆ ರೂಲ್ಸ್ 1974 ಅಂದ್ರೆ ನಿಯಮಗಳು 1974ರ ಪ್ರಕಾರ ರಾಷ್ಟ್ರಪತಿ ಆಗಿರ್ಬೋದು ಅಥವಾ ಉಪರಾಷ್ಟ್ರಪತಿಗಳಾಗಿರ್ಬೋದು, ಇವರಿಬ್ಬರ ಎಲೆಕ್ಷನ್ ಅಥವಾ ಚುನಾವಣೆಯ ಒಂದು ರೆಸ್ಪಾನ್ಸಿಬಿಲಿಟಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಥವಾ ಭಾರತದ ಚುನಾವಣಾ ಆಯೋಗಕ್ಕೆ ಕೊಟ್ಟಿರ್ತಾರೆ. ಹಾಗಿದ್ರೆ ಇವರ ಒಂದು ಆಯ್ಕೆಗೆ ಮತ ಚಲಾಯಿಸ್ತಕ್ಕಂಥ ಅಥವಾ ವೋಟ್ ನೀಡ್ತಕ್ಕಂಥ ಅಧಿಕಾರ ಯಾರಿಗಿರುತ್ತೆ, ಸೊ ಅದನ್ನ ಆರ್ಟಿಕಲ್ 66 ನ ಪ್ರಕಾರ ಹೇಳಲಾಗುತ್ತೆ. ಸೊ ಆರ್ಟಿಕಲ್ 66 ನ ಪ್ರಕಾರ ಮೆಂಬರ್ಸ್ ಆಫ್ ಬೋತ್ ದಿ ಹೌಸಸ್ ಆಫ್ ದಿ ಪಾರ್ಲಿಮೆಂಟ್ ಅಂದ್ರೆ ನಮ್ಮ ಸಂಸತ್ತಿನ 2 ಸದನದ ಸದಸ್ಯರುಗಳು ಈ ಒಂದು ವೋಟಿಂಗ್ ಮಾಡ್ಲಿಕ್ಕೆ ಅಧಿಕಾರವನ್ನ ಹೊಂದಿರ್ತಾರೆ. ಸೊ ಮೆಂಬರ್ಸ್ ಆಫ್ ಬೋತ್ ದಿ ಹೌಸಸ್ ಆಫ್ ದಿ ಪಾರ್ಲಿಮೆಂಟ್ ಅಂದ್ರೆ ಸೊ ಅದರಲ್ಲಿ ಎಲೆಕ್ಟೆಡ್ ಮೆಂಬರ್ಸ್ ಕೂಡ ಇರ್ತಾರೆ ಮತ್ತೆ ನಾಮಿನೇಟೆಡ್ ಮೆಂಬರ್ಸ್ ಕೂಡ ಇರ್ತಾರೆ. ಸೊ ವೈಸ್ ಪ್ರೆಸಿಡೆಂಟ್ಸ್ ಎಲೆಕ್ಷನ್ ಅಲ್ಲಿ ಎಲೆಕ್ಟೆಡ್ ಮೆಂಬರ್ಸ್ ಮತ್ತೆ ನಾಮಿನೇಟೆಡ್ ಮೆಂಬರ್ಸ್, ನಾಮನಿರ್ದೇಶಿತ ಸದಸ್ಯರು ಅಂತ ನಾವೇನ್ ಕರಿತೀವಿ, ಸೊ ಇಬ್ಬರಿಗೂ ಕೂಡ ಮತದಾನ ಮಾಡ್ತಕ್ಕಂಥ ಅಧಿಕಾರ ಇರುತ್ತೆ. ಬಟ್ ಪ್ರೆಸಿಡೆಂಟ್ ರಾಷ್ಟ್ರಪತಿಗಳ ಆಯ್ಕೆ ಬಂದಾಗ ನಾಮಿನೇಟೆಡ್ ಮೆಂಬರ್ಸ್ಗೆ ವೋಟ್ ಮಾಡ್ತಕ್ಕಂಥ ಅಧಿಕಾರ ಇರೋದಿಲ್ಲ. ಸೊ ಈ ರೀತಿಯ ವ್ಯತ್ಯಾಸಗಳನ್ನ ನೀವು ನೋಡ್ಕೊಳ್ಬೇಕಾಗಿರುತ್ತೆ. ಹಾಗಿದ್ರೆ ಈ ಒಂದು ಚುನಾವಣೆ ಮಾಡ್ತಕ್ಕಂಥ ಸಿಸ್ಟಮ್ ನ ನಾವೇನಂತ ಕರಿತೀವಿ ಅಂದ್ರೆ ಪ್ರೊಪೋರ್ಷನಲ್ ರೆಪ್ರೆಸೆಂಟೇಷನ್ ಅಥವಾ ಅನುಪಾತದ ಪ್ರಾತಿನಿಧ್ಯ ಅಂತ ಕರಿತೀವಿ. ನಾವು ವಾಟ್ ಯು ಮೀನ್ ಬೈ ಪ್ರೊಪೋರ್ಷನಲ್ ರೆಪ್ರೆಸೆಂಟೇಷನ್ ಅಂದ್ರೆ ಲೆಟ್ ಅಸ್ ಇಮ್ಯಾಜಿನ್ ದಟ್ ದೇರ್ ಆರ್ 3 ಪೀಪಲ್ ಕಂಟೆಸ್ಟಿಂಗ್ ಫಾರ್ ದಿ ಎಲೆಕ್ಷನ್ ಆಫ್ ವೈಸ್ ಪ್ರೆಸಿಡೆಂಟ್. ಸೊ 3 ಜನಕ್ಕೆ ವೋಟ್ ಹಾಕ್ಬೋದಾಗಿರುತ್ತೆ. ಬಟ್ ಇನ್ ದಿ ಪ್ರಿಫರೆನ್ಷಿಯಲ್ ಆರ್ಡರ್ ಅಂದ್ರೆ ಫಸ್ಟ್ ಚಾಯ್ಸ್, ಸೆಕೆಂಡ್ ಚಾಯ್ಸ್ ಮತ್ತೆ ಥರ್ಡ್ ಚಾಯ್ಸ್ ಅಂತ 3 ಜನಕ್ಕೆ ಮತ ಚಲಾಯಿಸಬಹುದಾಗಿರುತ್ತೆ. ಈ ಒಂದು ಕಾನ್ಸೆಪ್ಟ್ ಅನ್ನ ನಾವು ಪ್ರೊಪೋರ್ಷನಲ್ ರೆಪ್ರೆಸೆಂಟೇಷನ್ ಅಂತ ಕರಿತೀವಿ. ಹಾಗಿದ್ರೆ ಈ ಒಂದು ವೈಸ್ ಪ್ರೆಸಿಡೆಂಟ್ ಸ್ಥಾನಕ್ಕೆ ಕಂಟೆಸ್ಟ್ ಮಾಡಬೇಕಾದ್ರೆ ಏನು ಪ್ರಮುಖವಾದ ಒಂದು ಕ್ರೈಟೀರಿಯಾ ಅಂದ್ರೆ he or she should not be a member of either house of the parliament or of a
ಹೌಸ್ ಆಫ್ ಲೆಜಿಸ್ಲೇಚರ್ ಆಫ್ ಎನಿ ಸ್ಟೇಟ್, ಅಂದ್ರೆ ಯಾವುದೇ ರಾಜ್ಯದ ಸಂಸತ್ತಿನ ಅಥವಾ ಶಾಸಕಾಂಗದ ಸದಸ್ಯನಾಗಿರಬಾರದು. ಸಪೋಸ್ ಅವ್ರೇನಾದ್ರೂ ಸದಸ್ಯರಾಗಿದ್ರೆ ಅವರು ವೈಸ್ ಪ್ರೆಸಿಡೆಂಟ್ ಆಗಿದ್ದ ದಿನ, ಅಂದ್ರೆ ದ ಡೇಟ್ ಆಫ್ he or she enters his office as vice president, ಅಂದ್ರೆ ಯಾವ ಒಂದು ದಿನ ಅವರು ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾಗಿ ಕಚೇರಿಯನ್ನ ತೆಗೆದುಕೊಳ್ತಾರೋ ಆ ಒಂದು ದಿನಾಂಕವನ್ನ ಸದನದ ತಮ್ಮ ಸ್ಥಾನವನ್ನ ಖಾಲಿ ಮಾಡಿದ್ದಾರೆ ಎಂದು ಪರಿಗಣನೆ ತೆಗೆದುಕೊಳ್ಳಲಾಗುತ್ತೆ. ಅಂದ್ರೆ ಡೀಮ್ ಟು ಹ್ಯಾವ್ ವೆಕೇಟೆಡ್ ಎ ಸೀಟ್ ಇನ್ ದಿ ಹೌಸ್ ಅಂತ ಅದನ್ನ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಸೊ ದಿಸ್ ಇಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕ್ರೈಟೀರಿಯನ್ಸ್ ದಟ್ ಹ್ಯಾಸ್ ಟು ಬಿ ರಿಮೆಂಬರ್ಡ್. ಸೊ ಅದಾದ್ಮೇಲೆ ಪ್ರೆಸಿಡೆಂಟ್ ಆಗ್ಬೇಕಾದ್ರೆ ಏನೇನು ಮಿನಿಮಮ್ ಅರ್ಹತೆಗಳು ಇರಬೇಕು? ಸೊ ಫಸ್ಟ್ ಥಿಂಗ್ ಇಸ್ ಸಿಟಿಸನ್ ಆಫ್ ಇಂಡಿಯಾ, ಕಂಪಲ್ಸರಿ ಭಾರತೀಯ ಪ್ರಜೆ ಆಗಿರ್ಬೇಕು. ಮತ್ತೆ ಅವರ ವಯಸ್ಸು, ಕನಿಷ್ಠ ವಯಸ್ಸು ಎಷ್ಟಾಗಿರ್ಬೇಕಂದ್ರೆ 35 ವರ್ಷಗಳು ಕಂಪ್ಲೀಟ್ ಆಗಿರ್ಬೇಕಾಗಿರುತ್ತೆ. ಅದ್ರ ಜೊತೆಗೆ he or she should have qualified for election as member of council of states, ರಾಜ್ಯಸಭಾ ಅಂದ್ರೆ ಕೌನ್ಸಿಲ್ ಆಫ್ ಸ್ಟೇಟ್ಸ್ ರಾಜ್ಯಸಭೆ ಏನಿರುತ್ತೆ ಅದರ ಸದಸ್ಯರಾಗಿ ಚುನಾವಣೆಗೆ ಪಾರ್ಟಿಸಿಪೇಟ್ ಮಾಡುವಷ್ಟು ಅರ್ಹತೆಯನ್ನ ಅವರು ಪಡೆದುಕೊಂಡಿರ್ಬೇಕಾಗಿರತ್ತೆ. ಇದ್ರ ಜೊತೆಗೆ ಅವರ ಹೆಸರಲ್ಲಿ ಯಾವುದೇ ಆಫೀಸ್ ಆಫ್ ಪ್ರಾಫಿಟ್ ಅಂತ ಕರಿತೀವಿ, ಅಂದ್ರೆ ಲಾಭದ ಕಚೇರಿಗಳನ್ನ ಅವರ ಹೆಸರಲ್ಲಿ ಯಾವುದೇ ರೀತಿಯ ಕಚೇರಿಗಳನ್ನ ಅಥವಾ ಉದ್ಯಮಗಳನ್ನ ಅವರ ಹೆಸರಲ್ಲಿ ಹೊಂದಿರಬಾರದಾಗಿರುತ್ತದೆ. ಸೊ ಇಷ್ಟು ಕ್ರೈಟೀರಿಯಾ ಸೊ ಈ ವೈಸ್ ಪ್ರೆಸಿಡೆಂಟ್ ಆಗಿ ಆಯ್ಕೆ ಆಗಿರ್ಲಿಕ್ಕೆ ಮಾಡ್ಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ಸೆಕೆಂಡ್ ಆರ್ಟಿಕಲ್. ಸೊ ಎರಡನೇ ಆರ್ಟಿಕಲ್ ಅಲ್ಲಿ ಮಿನಿಸ್ಟ್ರಿ ಆಫ್ ನ್ಯೂ ಅಂಡ್ ರಿನ್ಯೂಬಲ್ ಎನರ್ಜಿ ಮತ್ತೆ ಐರೀನಾ ಅಂದ್ರೆ ಇಂಟರ್ನ್ಯಾಷನಲ್ ರಿನ್ಯೂಬಲ್ ಎನರ್ಜಿ ಏಜೆನ್ಸಿ ಅಂತ ಕರಿತೀವಿ. ಸೊ ಇವೆರಡರ ನಡುವೆ ಒಂದು ಒಪ್ಪಂದಕ್ಕೆ ಸಹಿ ಹಾಕಿರುತ್ತೆ. ಆ ಒಪ್ಪಂದದ ಗುರಿ ಏನು ಅಂದ್ರೆ ಟು ಶೇರ್ ದಿ ನಾಲೆಜ್ ಆನ್ ಗ್ರೀನ್ ಎನರ್ಜಿ ಟ್ರಾನ್ಸಿಷನ್, ಅಥವಾ ಈ ಒಂದು ಹಸಿರು ಶಕ್ತಿ ಅಂತ ನಾವೇನ್ ಕರಿತೀವಿ. ಸೊ ಇದರ ಜ್ಞಾನ ಏನಿರುತ್ತೆ ಅದನ್ನ ಶೇರ್ ಮಾಡ್ಕೊಳ್ತಕ್ಕಂಥದ್ದು ಈ ಒಂದು ಒಪ್ಪಂದದ ಗುರಿ ಆಗಿರುತ್ತೆ. ಹಾಗಿದ್ರೆ ಗ್ರೀನ್ ಎನರ್ಜಿ ಅಂತಕ್ಕಂಥದ್ದು ನಮ್ಗೆ ಯಾಕೆ ಇಷ್ಟು ನ್ಯೂಸ್ ಅಲ್ಲಿ ಇದೆ ಅಂದ್ರೆ ಬಿಕಾಸ್ ವಿ ನೀಡ್ ಟು ಕಂಬ್ಯಾಟ್ ಕ್ಲೈಮೇಟ್ ಚೇಂಜ್, ಈ ಗ್ಲೋಬಲ್ ವಾರ್ಮಿಂಗ್ ಅಥವಾ ಹವಾಮಾನ ಬದಲಾವಣೆ ಏನಾಗ್ತಾ ಇದೆ ಸೊ ಆ ಒಂದು ಬದಲಾವಣೆಯನ್ನ ಕಡಿಮೆ ಮಾಡ್ಲಿಕ್ಕೆ ಮಾಡ್ತಾ ಇರ್ತಕ್ಕಂಥ ಇನಿಷಿಯೇಟಿವ್ಸ್ ಆಗಿರುತ್ತೆ. ಹಾಗಿದ್ರೆ ಈ ರೀತಿಯ ಒಂದು ಅಗ್ರಿಮೆಂಟ್ ಏನಾಗಿದೆ ಇದರಿಂದ ನಮ್ಗಾಗ್ತಕ್ಕಂಥ ಲಾಭ ಏನು ಅಂದ್ರೆ ಭಾರತ ದೇಶದ ಒಂದು ಟಾರ್ಗೆಟ್ ಇರುತ್ತೆ. ಆ ಟಾರ್ಗೆಟ್ ಏನು ಅಂದ್ರೆ ಬೈ 2030 2030 ವೇಳೆಗೆ ಭಾರತ ದೇಶದಲ್ಲಿ 500 ಗಿಗಾವ್ಯಾಟ್ಸ್ ಅಷ್ಟು ನಾನ್ ಫಾಸಿಲ್ ಫ್ಯೂಯಲ್ ಎಲೆಕ್ಟ್ರಿಸಿಟಿ, ಅಂದ್ರೆ ಈ ಪಳವಳಿಕೆ ಇಲ್ಲದ ಇಂಧನ ವಿದ್ಯುತ್ ಸಾಮರ್ಥ್ಯವನ್ನ ನಾವು 500 ಗಿಗಾವ್ಯಾಟ್ಸ್ ಅಷ್ಟು 2030 ವೇಳೆಗೆ ಅಷ್ಟು ಸಾಮರ್ಥ್ಯವನ್ನ ನಾವು ಡೆವಲಪ್ ಮಾಡ್ಬೇಕಂತ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿರ್ತೀವಿ. ಸೊ ಆ ಟಾರ್ಗೆಟ್ಗೆ ಈ ರೀತಿಯ ಒಂದು ನಾಲೆಜ್ ಶೇರಿಂಗ್ ನಮ್ಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಿದ್ರೆ ಈ ಒಂದು ಅಗ್ರಿಮೆಂಟ್ ಅಲ್ಲಿ ಇರ್ತಕ್ಕಂಥ ಪ್ರಮುಖ ಲಕ್ಷಣಗಳು ಯಾವ್ದ್ಯಾವ್ದು ಅಂತ ನೋಡೋದಾದ್ರೆ ಫೆಸಿಲಿಟೇಟಿಂಗ್ ನಾಲೆಜ್ ಶೇರಿಂಗ್. ನಾನು ಮುಂಚೆನೆ ಹೇಳ್ದಾಗೆ ಈ ಒಂದು ನಾಲೆಜ್ ಶೇರಿಂಗ್ ಏನಿರುತ್ತೆ ಟೆಕ್ನಾಲಜಿ ಇರ್ಬೋದು ಅಥವಾ ಎನಿ ಇನೋವೇಷನ್ ಇರ್ಬೋದು ಅದನ್ನ ನಾಲೆಜ್ ಶೇರ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗುತ್ತೆ. ಅದಾದ್ಮೇಲೆ ಸಪೋರ್ಟಿಂಗ್ ಇಂಡಿಯಾಸ್ ಎಫರ್ಟ್ಸ್ ಆನ್ ಲಾಂಗ್ ಟರ್ಮ್ ಎನರ್ಜಿ ಪ್ಲಾನಿಂಗ್, ಅಂದ್ರೆ ಭಾರತ ದೇಶದ ದೀರ್ಘಾವಧಿಯ ಇಂಧನ ಯೋಜನೆ, ಅಂದ್ರೆ ಇದ್ಯಾವುದು ಶಾರ್ಟ್ ಟರ್ಮ್ ಪ್ಲಾನ್ ಆಗಿರೋದಿಲ್ಲ. ಸೊ ಇದನ್ನ ಬಹಳಷ್ಟು ವರ್ಷಗಳ ಕಾಲ ಯೂಸ್ ಮಾಡ್ತಕ್ಕಂಥ ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು. ಇನೋವೇಷನ್ ಕ್ಲೈಮೇಟ್ ಇನ್ ಇಂಡಿಯಾ, ಅಂದ್ರೆ ಒಂದು ನಾವೀನ್ಯತೆಯನ್ನ ವಾತಾವರಣನ ಸೃಷ್ಟಿ ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ಕಾಸ್ಟ್ ಎಫೆಕ್ಟಿವ್ ಡಿಕಾರ್ಬನೈಸೇಷನ್, ಅಂದ್ರೆ ಈ ಒಂದು ಕಾರ್ಬನ್ ನ ನಾವು ಕಡಿಮೆಗೊಳಿಸ್ತಕ್ಕಂಥದ್ದು ವೆಚ್ಚ ಪರಿಣಾಮಕಾರಿಯಾಗಿರ್ಬೇಕಂದ್ರೆ ಅದು ನಮ್ಮ ಒಂದು ಎಕನಾಮಿಗೂ ಕೂಡ ಅಷ್ಟೊಂದು ಬರ್ಡನ್ ಆಗಿರಬಾರ್ದು. ಸೊ ಇವು ಈ ಒಂದು ಅಗ್ರಿಮೆಂಟ್ ಅಲ್ಲಿ ಇರ್ತಕ್ಕಂಥ ಸೇಲಿಯಂಟ್ ಫೀಚರ್ಸ್ ಆಗಿರುತ್ತೆ. ಸೊ ಇದರ ಜೊತೆಗೆ ನಾವು ಐರಿಯಾ ಅಂದ್ರೆ ಇಂಟರ್ನ್ಯಾಷನಲ್ ರಿನ್ಯೂಬಲ್ ಎನರ್ಜಿ ಏಜೆನ್ಸಿ ಅಥವಾ ಅಂತಾರಾಷ್ಟ್ರೀಯ ನವೀಕರಿಸಬಹುದಾದ ಇಂಧನ ಸಂಸ್ಥೆ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋದಾದ್ರೆ ಇಟ್ ಇಸ್ ಅನ್ ಇಂಟರ್ ಗವರ್ನಮೆಂಟಲ್ ಆರ್ಗನೈಸೇಷನ್ ಆಗಿರುತ್ತೆ, ಅಂದ್ರೆ ಒಂದು ಅಂತರ್ ಸರ್ಕಾರಿ ಸಂಸ್ಥೆ ಆಗಿರುತ್ತೆ. ಸೊ ಇದರ ಮೇನ್ ಪರ್ಪಸ್ ಏನು ಅಂದ್ರೆ ಸಸ್ಟೈನಬಲ್ ಯೂಸ್ ಆಫ್ ರಿನ್ಯೂಬಲ್ ಎನರ್ಜಿ, ಅಂದ್ರೆ ಈ ಒಂದು ನವೀಕರಿಸಬಹುದಾದ ಶಕ್ತಿ ಏನಿರುತ್ತೆ ಸೊ ಅದನ್ನ ಸುಸ್ಥಿರವಾಗಿ ಬಳಕೆ ಮಾಡೋದಕ್ಕೆ ಉತ್ತೇಜನ ಮಾಡ್ತಕ್ಕಂಥ ಒಂದು ಏಜೆನ್ಸಿ ಇದಾಗಿರುತ್ತೆ. ಸೊ it is the first international organization to focus exclusively on renewable energy, ಅಂದ್ರೆ ನವೀಕರಿಸಬಹುದಾದ ಶಕ್ತಿಯ ಮೇಲೆ ಕೇಂದ್ರೀಕರಿಸತಕ್ಕಂತ ಅಂತಾರಾಷ್ಟ್ರೀಯ ಏಕೈಕ ಮತ್ತು ಮೊಟ್ಟ ಮೊದಲ ಸಂಸ್ಥೆ ಇದಾಗಿರುತ್ತೆ. ಸೊ ಅದಾದ್ಮೇಲೆ ಇದು ಸ್ಥಾಪನೆ ಆಗಿರ್ತಕ್ಕಂಥದ್ದು 2009 ಸ್ಥಾಪನೆ ಆಗಿದ್ರು ಕೂಡ ಇದು ಸ್ಟ್ಯಾಟ್ಯೂಟ್ಗೆ ಅಥವಾ ಶಾಸನಕ್ಕೆ ಎಂಟರ್ ಆಗಿರ್ತಕ್ಕಂಥದ್ದು 8ನೇ ಜುಲೈ 2010 ಇದು ಸ್ಟ್ಯಾಟ್ಯೂಟ್ ಆಗಿರುತ್ತೆ. ಸೊ ಇದರ ಕೇಂದ್ರ ಕಚೇರಿಯನ್ನ ನಾವು ಮಸ್ದರ್ ಸಿಟಿ ಅಬುದಾಬಿಯಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಪ್ರಸ್ತುತ ಡೈರೆಕ್ಟರ್ ಜನರಲ್ ಆಗಿರ್ತಕ್ಕಂಥವ್ರು ಫ್ರಾನ್ಸಿಸ್ಕೋ ಲಾ ಕ್ಯಾಮೆರಾ ಅಂತ ಕರಿತೀವಿ. ಇವರೊಬ್ರು ಇಟಾಲಿಯನ್ ಪ್ರಜೆ ಆಗಿರ್ತಾರೆ. ಸೊ ಈ ಒಂದು ಐರಿನಾ ಅಂತಕ್ಕಂಥದ್ದು ಅಫಿಷಿಯಲ್ ಯುನೈಟೆಡ್ ನೇಷನ್ ಅಬ್ಸರ್ವರ್, ಅಂದ್ರೆ ನಮ್ಮ ವಿಶ್ವಸಂಸ್ಥೆಯ ವೀಕ್ಷಕವಾಗಿ ಕೂಡ ಕಾರ್ಯವನ್ನ ನಿರ್ವಹಿಸ್ತಾ ಇದೆ.
ಹಾಗಿದ್ರೆ ಇದರಲ್ಲಿರ್ತಕ್ಕಂತ ಮೆಂಬರ್ ಸ್ಟೇಟ್ಸ್ ಅಥವಾ ಸದಸ್ಯ ರಾಷ್ಟ್ರಗಳು ಯಾವ್ದ್ಯಾವ್ದು, ಅಥವಾ ಸದಸ್ಯ ರಾಷ್ಟ್ರ ಆಗ್ಬೇಕಾದ್ರೆ ಯಾವ ಮಾನದಂಡ ಕ್ರೈಟೀರಿಯಾನ ನಾವು ಫುಲ್ಫಿಲ್ ಮಾಡ್ಬೇಕಾಗಿತ್ತು ಅಂದ್ರೆ, ಸೊ ಎರಡು ಪ್ರಮುಖವಾದ ಒಂದು ಮಾನದಂಡಗಳಿರುತ್ತೆ. ಒಂದೇನು ಅಂದ್ರೆ ಮೆಂಬರ್ ಆಫ್ ಯುನೈಟೆಡ್ ನೇಷನ್ಸ್, ಅಂದ್ರೆ ಆ ಒಂದು ರಾಷ್ಟ್ರ ವಿಶ್ವಸಂಸ್ಥೆಯ ಸದಸ್ಯತ್ವವನ್ನ ಪಡೆದುಕೊಂಡಿರ್ಬೇಕು. ಅಲಾಂಗ್ ವಿತ್ ದಟ್ ರೀಜನಲ್ ಇಂಟರ್ ಗವರ್ನಮೆಂಟಲ್ ಎಕನಾಮಿಕ್ ಇಂಟಗ್ರೇಷನ್ ಆರ್ಗನೈಸೇಷನ್ ಅಥವಾ ಪ್ರಾದೇಶಿಕ ಅಂತರ ಸರ್ಕಾರಿ ಆರ್ಥಿಕ ಏಕೀಕರಣ ಸಂಸ್ಥೆ ಅಂತ ಕರಿತೀವಿ. ಸೊ ಇವೆರಡರ ಸದಸ್ಯರಾಗಿದ್ರೆ ಮಾತ್ರ ಈ ಐರಿಯಾಗೆ ನಾವು ಸದಸ್ಯತ್ವಕ್ಕೆ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ಆಸ್ ಆನ್ ಅಕ್ಟೋಬರ್ 2021, ಸೊ ಅಕ್ಟೋಬರ್ 2021 ವೇಳೆಗೆ ಐರಿಯಾದಲ್ಲಿ 165 ರಾಷ್ಟ್ರಗಳು ಮತ್ತೆ ಯುರೋಪಿಯನ್ ಯೂನಿಯನ್ ನಾವು ನೋಡ್ಬೋದಾಗಿರುತ್ತೆ. ಇನ್ನೂ 18 ರಾಷ್ಟ್ರಗಳ ಪ್ರವೇಶ ಪ್ರಕ್ರಿಯೆಯಲ್ಲಿ ಇರುತ್ತೆ. ಸೊ ಹಾಗಿದ್ರೆ ಐರಿಯಾದು ಲೋಗೋನ ಇಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇಟ್ ಲುಕ್ಸ್ ಲೈಕ್ ಇನ್ಫಿನಿಟಿ ತರ ಕಾಣುತ್ತೆ. ಸೊ ಇಲ್ಲಿ ಗ್ರೀನ್ ಕಲರ್ ಇರ್ತಕ್ಕಂತ ಎಲ್ಲ ರಾಷ್ಟ್ರಗಳು ಐರಿಯಾದ ಮೆಂಬರ್ ನೇಷನ್ಸ್ ಆಗಿರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಥರ್ಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಅನ್ ಅಗ್ರಿಮೆಂಟ್ ಬಿಟ್ವೀನ್ ಇಂಡಿಯಾ ಮತ್ತೆ ಸಿಂಗಾಪುರ್ ನಡುವೆ ಆಗಿರ್ತಕ್ಕಂತ ಒಪ್ಪಂದ. ಸೊ ಯಾರ್ಯಾರ ನಡುವೆ ಆಗಿದೆ ಅಂದ್ರೆ, ಭಾರತ ದೇಶದ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಭಾರತ, ಮತ್ತು ಮಿನಿಸ್ಟ್ರಿ ಆಫ್ ಟ್ರೇಡ್ ಅಂಡ್ ಇಂಡಸ್ಟ್ರಿ ಅಂದ್ರೆ ಸಿಂಗಾಪುರದ ವ್ಯಾಪಾರ ಮತ್ತು ಕೈಗಾರಿಕಾ ಸಚಿವಾಲಯದ ನಡುವೆ ಒಂದು ತೀರುವಳಿ ಒಪ್ಪಂದಕ್ಕೆ ಸಹಿ ಹಾಕಿರ್ತವೆ. ಸೊ ಯಾವ ಕ್ಷೇತ್ರದಲ್ಲಿ ಕೋಆಪರೇಷನ್ ಅಥವಾ ಸಹಕಾರವನ್ನ ಎಸ್ಟಾಬ್ಲಿಷ್ ಮಾಡ್ಬೇಕಂದ್ರೆ, ಸೈನ್ಸ್ ಟೆಕ್ನಾಲಜಿ ಮತ್ತೆ ಇನ್ನೋವೇಷನ್, ವಿಜ್ಞಾನ ತಂತ್ರಜ್ಞಾನ ಮತ್ತು ನಾವೀನ್ಯತೆ ಕ್ಷೇತ್ರದಲ್ಲಿ ಸಹಕಾರವನ್ನ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಭಾರತ ಮತ್ತು ಸಿಂಗಾಪುರದ ನಡುವೆ ಅಗ್ರಿಮೆಂಟ್ಗೆ ಸಹಿ ಆಗಿರುತ್ತೆ. ಸೊ ಈ ಒಂದು ಅಗ್ರಿಮೆಂಟ್ ನ ಆಬ್ಜೆಕ್ಟಿವ್ಸ್ ಏನು ಅಂದ್ರೆ, ಟು ಎನ್ಕರೇಜ್, ಡೆವಲಪ್, ಫೆಸಿಲಿಟೇಟ್ ಕೋಆಪರೇಷನ್ ಬಿಟ್ವೀನ್ ಇಂಡಿಯಾ ಅಂಡ್ ಸಿಂಗಾಪುರ್ ಇನ್ ದ ಫೀಲ್ಡ್ ಆಫ್ ಕಾಮನ್ ಇಂಟ್ರೆಸ್ಟ್ ಇನ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂಡ್ ಇನ್ನೋವೇಷನ್. ಅಂದ್ರೆ ಈ ವಿಜ್ಞಾನ ತಂತ್ರಜ್ಞಾನ ನಾವೀನ್ಯತೆಯಲ್ಲಿ ಸಾಮಾನ್ಯ ಆಸಕ್ತಿ, ಅಂದ್ರೆ ಎರಡೂ ರಾಷ್ಟ್ರಗಳಿಗೆ ಆಸಕ್ತಿ ಇರ್ತಕ್ಕಂಥ ಕ್ಷೇತ್ರಗಳಲ್ಲಿ ಈ ಒಂದು ಉತ್ತೇಜನ ಮಾಡ್ತಕ್ಕಂಥದ್ದು, ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಮತ್ತು ಸುಗಮಗೊಳಿಸ್ತಕ್ಕಂಥದ್ದು ಈ ಒಂದು ಜ್ಞಾಪಕ ಪತ್ರದ ಒಂದು ಆಬ್ಜೆಕ್ಟಿವ್ ಆಗಿರುತ್ತೆ. ಸೊ ಈ ಒಂದು ಅಗ್ರಿಮೆಂಟ್ ನ ಪ್ರಕಾರ ಯಾವ ಯಾವ ಕ್ಷೇತ್ರಗಳಿಗೆ ಪ್ರಾತಿನಿಧ್ಯತೆಯನ್ನ ಕೊಡಲಾಗುತ್ತೆ ಅನ್ನೋದನ್ನ ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಅಂಡ್ ಗೋ ಟು ದ ಇನ್ಫಾರ್ಮೇಶನ್. ದೇ ಆರ್ ಆಲ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಸೊ ಹಾಗಿದ್ರೆ ಸಿಂಗಾಪುರ್ ಎಲ್ಲಿ ಬರುತ್ತೆ? ಸೊ ಸಮ್ವೇರ್ ಹಿಯರ್ ನಾವು ನಮ್ಮ ಭಾರತ ದೇಶವನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಭಾರತ ದೇಶ ಈ ಮ್ಯಾಪ್ ಅಲ್ಲಿ ಡಿಪಿಕ್ಟ್ ಆಗಿರೋದಿಲ್ಲ. ಸೊ ಇಲ್ಲಿ ಮಲೇಷಿಯಾ ಬರುತ್ತೆ. ಸೊ ಇಲ್ಲಿ ನೀವು ಮಲೇಷಿಯಾನ ನೋಡ್ತಾ ಇದ್ದೀರಾ. ಮಲೇಷಿಯಾ ಕೆಳಗಡೆ ಒಂದು ಚಿಕ್ಕ ಸ್ಟಾರ್ ತರ ಇದೇನ್ ಕಾಣ್ತಾ ಇದೆ, ಸೊ ಇದು ಸಿಂಗಾಪುರ್ ಆಗಿರುತ್ತೆ. ಸೊ ಸಿಂಗಾಪುರ್ ಇಸ್ ಲೈಕ್ ನಮ್ಮ ಬೆಂಗಳೂರು ಹೇಗಿರುತ್ತೋ ಆ ತರ ಒಂದು ಸಿಟಿ ಆಗಿರುತ್ತೆ. ಸೊ ಆ ಸಿಟಿನೇ ಒಂದು ಕಂಟ್ರಿ ಆಗಿರುತ್ತೆ. ಸೊ ಇವಾಗ ಸಿಂಗಾಪುರ ಮತ್ತು ಭಾರತದ ನಡುವೆ ಒಂದು ಅಗ್ರಿಮೆಂಟ್ ಆಗಿರುತ್ತೆ. ಹಾಗಿದ್ರೆ ಈ ಮ್ಯಾಪ್ಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನ ಕೇಳೋದಾದ್ರೆ, ವಾಟ್ ಇಸ್ ದಿ ನೇಮ್ ಆಫ್ ದಿ ಸ್ಟ್ರೇಟ್ ಬಿಟ್ವೀನ್ ಮಲೇಷಿಯಾ ಮತ್ತೆ ಇಂಡೋನೇಷಿಯಾ? ಸೊ ಇಲ್ಲಿ ನೀವು ಮಲೇಷಿಯಾನ ನೋಡ್ತಾ ಇದ್ದೀರಾ, ಮತ್ತೆ ಸುಮಾತ್ರಾ ಆಫ್ ಇಂಡೋನೇಷಿಯಾನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಇಂಡೋನೇಷಿಯಾ, ಸೊ ಸುಮಾತ್ರಾ ಇಸ್ ಅ ಪಾರ್ಟ್ ಆಫ್ ಇಂಡೋನೇಷಿಯಾ ಆಗಿರುತ್ತೆ. ಸೊ ಇದ್ರ ಮಧ್ಯೆ ಇರ್ತಕ್ಕಂಥ ಜಲಸಂಧಿ, ಸೊ ಈ ಒಂದು ಸ್ಟ್ರೈಟ್ ಏನಿದೆ, ಸೊ ಇದರ ಹೆಸರೇನು ಅನ್ನೋದನ್ನ ನೀವು ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಫೋರ್ತ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ DRDO. ಸೊ ನಮ್ಮ ಒಂದು ಪ್ರತಿಷ್ಠಿತ ಸಂಸ್ಥೆ ಆಗಿರ್ತಕ್ಕಂಥ DRDO ಸೊ ಒಂದು ಅಭ್ಯಾಸ್ UAV ಅಂದ್ರೆ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಅಂತ ಕರಿತೀವಿ. ಅಂದ್ರೆ ಮಾನವ ರಹಿತ ಒಂದು ಏರಿಯಲ್ ವೆಹಿಕಲ್ ಇರುತ್ತೆ. ಸೊ ಅದನ್ನ ನಾವು ಅಭ್ಯಾಸ್ ಅಂತ ಕರಿತೀವಿ, ಹೀಟ್ ಅಭ್ಯಾಸ್ ಅಂತ ಕರಿತೀವಿ. ಸೊ ಇದನ್ನ ಸಕ್ಸಸ್ಫುಲ್ ಆಗಿ ಪರೀಕ್ಷೆ ಮಾಡಿರ್ತಾರೆ. ಸೊ ಎಲ್ಲಿ ಪರೀಕ್ಷೆ ಮಾಡಿದ್ದಾರೆ, ಈ ಅಭ್ಯಾಸದ ವಿಶೇಷತೆಗಳೇನು ಎಲ್ಲದನ್ನ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದು ಇಂಡಿಜಿನಿಯಸ್ಲಿ ಡಿಸೈನ್ಡ್ ಆಗಿರುತ್ತೆ, ಅಂದ್ರೆ ಸ್ಥಳೀಯವಾಗಿ ಇದನ್ನ ಡೆವಲಪ್ ಮಾಡಿರ್ತಾರೆ. ಇದನ್ನ ಹೀಟ್ ಅಂತ ಕರಿತೇವೆ. ಸೊ ನಿನ್ನೆ ಕೂಡ ನಾನು ಹೇಳಿದ್ದೆ, ಹೀಟ್ ಅಂದ್ರೆ ಹೈ ಸ್ಪೀಡ್ ಎಕ್ಸ್ಪೆಂಡಬಲ್ ಏರಿಯಲ್ ಟಾರ್ಗೆಟ್ ಅಂತ ಕರಿತೀವಿ. ಸೊ ಈ ಒಂದು ಟಾರ್ಗೆಟ್ ನ ಹೊಂದಿರತಕ್ಕಂತ ಈ ಅಭ್ಯಾಸ ಅಂತಕ್ಕಂಥದ್ದನ್ನ DRDO ವತಿಯಿಂದ ಒಡಿಶಾದಲ್ಲಿ ಪರೀಕ್ಷಾರ್ಥ ಪ್ರಯೋಗವನ್ನ ಕಂಪ್ಲೀಟ್ ಮಾಡಿರ್ತಾರೆ. ಹಾಗಿದ್ರೆ ಈ ಒಂದು ಅಭ್ಯಾಸ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ಇಟ್ ಈಸ್ ಫುಲ್ಲಿ ಆಟೋನಾಮಸ್ ಫ್ಲೈಟ್ ಆಗಿರುತ್ತೆ. ಅಂದ್ರೆ ಸ್ವಾಯತ್ತ ಹಾರಾಟಕ್ಕಾಗಿ ಪ್ರೋಗ್ರಾಮ್ ಮಾಡಲಾಗಿರುತ್ತೆ. ಸ್ವಾಯತ್ತ ಹಾರಾಟ ಅಥವಾ ಆಟೋನಾಮಸ್ ಅಂದ್ರೆ, ಸೊ ಅದರಲ್ಲಿ ಯಾವುದೇ ರೀತಿಯ ಪೈಲಟ್ ಇರೋದಿಲ್ಲ, ಅಂದ್ರೆ ಹ್ಯೂಮನ್ ಇಂಟರ್ವೆನ್ಷನ್ ಇರೋದಿಲ್ಲ. ಸೊ ಅದರಲ್ಲಿ ಯಾವುದೇ ರೀತಿಯ ಪೈಲಟ್ ನ ಹಸ್ತಕ್ಷೇಪವಿಲ್ಲದೆ ಮಾನಿಟರ್ ಮಾಡ್ತಕ್ಕಂತ ಒಂದು ಸಿಸ್ಟಮ್ ಆಗಿರುತ್ತೆ. ಸೊ ಇದನ್ನ ಪರೀಕ್ಷೆ ಮಾಡಿದಾಗ they have used twin under slug boosters that has provided initial acceleration. ಅಂದ್ರೆ ಒಂದು ಆರಂಭಿಕವನ್ನ ಹೆಚ್ಚಿಸಲಿಕ್ಕೆ ಅದರಲ್ಲಿ ಟ್ವಿನ್ ಅಂಡರ್ ಸ್ಲಗ್ ಬೂಸ್ಟರ್ ನ ಬಳಸಿರ್ತಾರೆ. ಅದಾದ್ಮೇಲೆ ಅದರ ಎಂಡ್ಯೂರೆನ್ಸ್ ಅಥವಾ ಸಹಿಷ್ಣುತೆ, ಅಂದ್ರೆ ಅದು ಲಾಂಚ್ ಆದ್ಮೇಲೆ ಫ್ಲೈ ಆಗ್ಲಿಕ್ಕೆ ಸೊ ಅದರಲ್ಲಿ ಒಂದು ಸ್ಮಾಲ್ ಗ್ಯಾಸ್ ಟರ್ಬೈನ್ ಇಂಜನ್ ನ ಬಳಸ್ತಾರೆ, ಸಣ್ಣದಾದ ಒಂದು ಗ್ಯಾಸ್ ಟರ್ಬೈನ್ ಇಂಜನ್ ನ ಬಳಸ್ತಾರೆ. ಸೊ ದಟ್ ಈಸ್ ಆಫ್ ಸಬ್ ಸಾನಿಕ್ ಸ್ಪೀಡ್, ಅಂದ್ರೆ ಸಬ್ ಸಾನಿಕ್ ಅಲ್ಲಿ ಸ್ಪೀಡ್ ಅಲ್ಲಿ ಚಲಿಸ್ತಕ್ಕಂತ ಒಂದು ಸಣ್ಣ ಗ್ಯಾಸ್ ಟರ್ಬೈನ್ ಅನ್ನ ಬಳಸ್ತಾರೆ. ಹಾಗಿದ್ರೆ
ಸಬ್ ಸಾನಿಕ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ಸಾನಿಕ್ ಅಂದ್ರೆ ಏನು? ಸಾನಿಕ್ ಅಂದ್ರೆ ಸ್ಪೀಡ್ ಆಫ್ ಸೌಂಡ್ ನ ನಾವು ಸಾನಿಕ್ ಅಂತ ಕರಿತೀವಿ, ಅಂದ್ರೆ ಶಬ್ದದ ವೇಗವನ್ನ ನಾವು ಸಾನಿಕ್ ಅಂತ ಕರಿತೀವಿ. ಸೊ ಈ ರೀತಿಯ ಎಲ್ಲ ಒಂದು ಏರಿಯಲ್ ವೆಹಿಕಲ್ಸ್ ಏನಿರ್ತವೆ, ಸೊ ಅದನ್ನ ನಾವು ಸ್ಪೀಡ್ ಆಫ್ ಸೌಂಡ್ ಗೆ ಕಂಪೇರ್ ಮಾಡ್ತೀವಿ. ಸೊ ಆ ಒಂದು ನಂಬರ್ ನ ನಾವು ಮ್ಯಾಕ್ ನಂಬರ್ ಅಂತ ಕರಿತೀವಿ. ಅಂದ್ರೆ ಆಬ್ಜೆಕ್ಟ್ ಸ್ಪೀಡ್ ಅಂದ್ರೆ ಆ ಒಂದು ವಸ್ತುವಿನ ಸ್ಪೀಡ್. ಫಾರ್ ಎಕ್ಸಾಂಪಲ್ ಇವಾಗ ಅಭ್ಯಾಸ ಅಂತ ಇರುತ್ತೆ, ಅದರ ಒಂದು ಸ್ಪೀಡ್ ಮತ್ತೆ ಸ್ಪೀಡ್ ಆಫ್ ಸೌಂಡ್ ಏನಿರುತ್ತೆ, ಇವೆರಡರ ಅನುಪಾತ ಅಥವಾ ರೇಷಿಯೋನ ನಾವು ಮ್ಯಾಕ್ ನಂಬರ್ ಅಂತ ಕರಿತೀವಿ. ಸೊ ಸಬ್ ಸಾನಿಕ್ ಅಂದ್ರೆ ಮ್ಯಾಕ್ ನಂಬರ್ ಒಂದಕ್ಕಿಂತ ಕಡಿಮೆ ಇದ್ರೆ ಅದನ್ನ ಸಬ್ ಸಾನಿಕ್ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಟ್ರಾನ್ಸಾನಿಕ್ ಅಂತ ಬರುತ್ತೆ. ಸೊ ಇದರಲ್ಲಿ ಮ್ಯಾಕ್ ನಂಬರ್ ಈಕ್ವಲ್ ಟು 1 ಇರುತ್ತೆ, ಅಂದ್ರೆ ಸ್ಪೀಡ್ ಆಫ್ ಸೌಂಡ್ ಆಬ್ಜೆಕ್ಟ್ ಸೌಂಡ್ ಎರಡು ಒಂದೇ ಇದ್ರೆ ಅದನ್ನ ನಾವು ಟ್ರಾನ್ಸಾನಿಕ್ ಅಂತ ಕರಿತೀವಿ. ಸೂಪರ್ ಸಾನಿಕ್ ಅಂದ್ರೆ ಮ್ಯಾಕ್ ನಂಬರ್ ಒಂದಕ್ಕಿಂತ ಜಾಸ್ತಿ ಇರುತ್ತೆ, ಅಂದ್ರೆ ಸ್ಪೀಡ್ ಆಫ್ ಸೌಂಡ್ ಗಿಂತ ಜಾಸ್ತಿ ವೇಗದಲ್ಲಿ ಅವು ಚಲಿಸ್ತವೆ. ಹೈಪರ್ ಸಾನಿಕ್ ಅಂದ್ರೆ ಮ್ಯಾಕ್ ನಂಬರ್ 5ಕ್ಕಿಂತ ಜಾಸ್ತಿ ಇರುತ್ತೆ, ಅಂದ್ರೆ ಸ್ಪೀಡ್ ಆಫ್ ಸೌಂಡ್ ಗಿಂತ ಬಹಳ ವೇಗವಾಗಿ ಚಲಿಸ್ತಕ್ಕಂಥ ವೆಹಿಕಲ್ಸ್ ಆಗಿರ್ತವೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ ಫಿಫ್ತ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಡಿರೆಗ್ಯುಲೇಷನ್ ಆಫ್ ಸೇಲ್ ಆಫ್ ಡೊಮೆಸ್ಟಿಕಲಿ ಪ್ರೊಡ್ಯೂಸ್ಡ್ ಕ್ರೂಡ್ ಆಯಿಲ್. ಅಂದ್ರೆ ಭಾರತ ದೇಶದಲ್ಲಿ ಸ್ಥಳೀಯವಾಗಿ ಉತ್ಪಾದನೆ ಮಾಡ್ತಕ್ಕಂಥ ಕಚ್ಚಾ ತೈಲದ ಮಾರುಕಟ್ಟೆ ಏನಿರುತ್ತೆ ಅದರ ಮೇಲೆ ಇರ್ತಕ್ಕಂಥ ನಿಯಂತ್ರಣವನ್ನ ಈಗ ತೆಗೆದು ಹಾಕಲಾಗ್ತಾ ಇದೆ. ಸೊ ಯಾವ ನಿಯಂತ್ರಣ, ಏನ್ ರೂಲ್ಸ್ ಚೇಂಜ್ ಆಗಿದೆ ಅನ್ನೋದನ್ನ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ನಮ್ಮ ಒಂದು ಕ್ಯಾಬಿನೆಟ್ ಆಫ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಏನಿರುತ್ತೆ, ಸೊ ದಟ್ ಹ್ಯಾಸ್ ಅಪ್ರೂವ್ಡ್ ಡಿರೆಗ್ಯುಲೇಷನ್ ಆಫ್ ಸೇಲ್ ಆಫ್ ಡೊಮೆಸ್ಟಿಕ್ ಪ್ರೊಡ್ಯೂಸರ್ ಕ್ರೂಡ್ ಆಯಿಲ್. ಅಂದ್ರೆ ಈ ದೇಶೀಯವಾಗಿ ನಾವು ಉತ್ಪಾದನೆ ಮಾಡ್ತಕ್ಕಂಥ ಕಚ್ಚಾ ತೈಲ ಏನಿರುತ್ತೆ ಅದರ ಮಾರಾಟವನ್ನ ಆ ನಿಯಂತ್ರಣ ಮಾಡ್ಲಿಕ್ಕೆ ಅನುಮೋದನೆಯನ್ನ ಕೊಟ್ಟಿರುತ್ತೆ. ಅಂದ್ರೆ ಇದರ ಸೇಲ್ ಏನಿರುತ್ತೆ, ಅಂದ್ರೆ ಸ್ಥಳೀಯವಾಗಿ ನಾವು ಉತ್ಪಾದನೆ ಮಾಡ್ತಕ್ಕಂಥ ಕಚ್ಚಾ ತೈಲ ಏನಿರುತ್ತೆ ಅದರ ಮಾರಾಟದ ಮೇಲೆ ಇನ್ಮೇಲೆ ಸರ್ಕಾರದ ಹಸ್ತಕ್ಷೇಪ ಇರೋದಿಲ್ಲ. ಇಷ್ಟು ದಿನ ಸರ್ಕಾರದ ಅಂಡರ್ ಅಲ್ಲೇ ಅದು ನಡಿಬೇಕಾಗಿರುತ್ತೆ. ಸೊ ದಿಸ್ ವಿಲ್ ಎನ್ಶೋರ್ ಮಾರ್ಕೆಟಿಂಗ್ ಫ್ರೀಡಮ್ ಫಾರ್ ಆಲ್ ಎಕ್ಸ್ಪ್ಲೋರೇಷನ್ ಅಂಡ್ ಪ್ರೊಡಕ್ಷನ್ ಆಪರೇಟರ್ಸ್. ಅದನ್ನ ENP ಆಪರೇಟರ್ಸ್ ಅಂತ ಕರಿತೀವಿ. ಎಕ್ಸ್ಪ್ಲೋರೇಷನ್ ಅಂದ್ರೆ ತೈಲವನ್ನ ಹೊರ ತೆಗಿತಕ್ಕಂಥದ್ದು, ಮತ್ತೆ ಅದನ್ನ ಪ್ರೋಸೆಸ್ ಮಾಡಬೇಕು. ಹೊರ ತೆಗೆಯೋದನ್ನ ಆಸ್ ಇಟ್ ಈಸ್ ನಾವು ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅದನ್ನ ಪ್ರೊಡ್ಯೂಸ್ ಮಾಡಬೇಕು ಅಥವಾ ಪ್ರೋಸೆಸ್ ಮಾಡಬೇಕು. ಸೊ ಅದನ್ನ ENP ಅಂತ ಕರಿತೀವಿ. ಸೊ ಈ ಒಂದು ಸಂಸ್ಥೆಗಳೇನಿರ್ತವೆ, ಸೊ ಇವ್ರು ಏನ್ಮೇಲೆ ಆ ಕಚ್ಚಾ ತೈಲವನ್ನ ಮಾರುಕಟ್ಟೆ ಮಾಡ್ಲಿಕ್ಕೆ ಒಂದು ಸ್ವತಂತ್ರವನ್ನ ಕೊಟ್ಟಿರ್ತಾರೆ. ಸೊ ಇದಕ್ಕಿಂತ ಮುಂಚೆ ಏನಾಗ್ತಾ ಇತ್ತು ಅಂದ್ರೆ, ಈ ಒಂದು ಸ್ವತಂತ್ರ ಕೊಡುವುದಕ್ಕಿಂತ ಮುಂಚೆ ಈ ಕ್ರೂಡ್ ಆಯಿಲ್ ಅಥವಾ ಕಚ್ಚಾ ತೈಲವನ್ನ ದೇ ಶುಡ್ ಹ್ಯಾವ್ ಸೋಲ್ಡ್ ಇಟ್ ಟು ಗವರ್ನಮೆಂಟ್ ಆರ್ ಇಟ್ಸ್ ನಾಮಿನಿ ಆರ್ ಗವರ್ನಮೆಂಟ್ ಕಂಪನೀಸ್. ಅಂದ್ರೆ ಸರ್ಕಾರಕ್ಕೆ ಅಥವಾ ಸರ್ಕಾರದ ನಾಮಿನಿ ಅಥವಾ ಸರ್ಕಾರದ ಕಂಪನಿಗಳಿಗೆ ಮಾತ್ರ ಅದನ್ನ ಸೇಲ್ ಮಾಡ್ಲಿಕ್ಕೆ ಅವ್ರಿಗೆ ಅವಕಾಶ ಇತ್ತು. ಸೊ ಇನ್ಮೇಲೆ ಅದನ್ನ ವೇವ್ ಆಫ್ ಮಾಡಿದ್ದಾರೆ, ಆ ಒಂದು ಷರತ್ತನ್ನ ರದ್ದುಗೊಳಿಸಿರ್ತಾರೆ. ಅವ್ರು ಯಾರಿಗ್ ಬೇಕಾದ್ರೂ ಸೇಲ್ ಮಾಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ದೇ ಆರ್ ಫ್ರೀ ಟು ಸೆಲ್ ಕ್ರೂಡ್ ಆಯಿಲ್ ಫ್ರಮ್ ದೇರ್ ಫೀಲ್ಡ್ ಇನ್ ಡೊಮೆಸ್ಟಿಕ್ ಮಾರ್ಕೆಟ್. ಅಂದ್ರೆ ಈ ಒಂದು ಡೊಮೆಸ್ಟಿಕ್ ಮಾರ್ಕೆಟ್ ಅಲ್ಲಿ ಅವರು ಯಾರಿಗ್ ಬೇಕಾದ್ರೂ ಅದನ್ನ ಸೇಲ್ ಮಾಡ್ಬೋದಾಗಿರುತ್ತೆ. ಹಾಗಿದ್ರೆ ಏನೇನ್ ಬದಲಾವಣೆ ಆಗಿಲ್ಲ? ಸೊ ಇಷ್ಟು ಬದಲಾವಣೆ ಆಗಿರುತ್ತೆ. ಸೊ ಇಲ್ಲಿ ತನಕ ಬದಲಾವಣೆ ಆಗಿರುತ್ತೆ. ಸೊ ಇಲ್ಲಿಂದ ಕೆಳಗೆ ಮುಂಚೆ ಏನಿತ್ತು ಅದೇ ನಾರ್ಮ್ಸೇ ಇರುತ್ತೆ. ಏನ್ ಮುಂಚೆ ಏನಿತ್ತು? ಗವರ್ನಮೆಂಟ್ ರೆವಿನ್ಯೂ ಲೈಕ್ ರಾಯಲ್ಟಿ ಸೆಸ್ ಏನಿರುತ್ತೆ, ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಗವರ್ನಮೆಂಟ್ ನ ಟ್ಯಾಕ್ಸ್ ಏನಿರುತ್ತೆ ಅದರ ರಾಯಲ್ಟಿ ಏನಿರುತ್ತೆ, ಸೊ ಅದು ಮುಂಚೆ ಹೇಗಿತ್ತೋ ಅದು ಹಾಗೆ ಕಂಟಿನ್ಯೂ ಆಗುತ್ತೆ. ಅದಾದ್ಮೇಲೆ ಇಟ್ ಶುಡ್ ನಾಟ್ ಬಿ ಎಕ್ಸ್ಪೋರ್ಟೆಡ್. ಅಂದ್ರೆ ಭಾರತದಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಇಂಧನವನ್ನ ರಫ್ತು ಮಾಡ್ಲಿಕ್ಕೆ ಅಧಿಕಾರ ಇರೋದಿಲ್ಲ, ಅದು ಕೂಡ ಸೇಮ್ ಆಸ್ ಇಟ್ ಈಸ್ ಇರುತ್ತೆ. ಅಂದ್ರೆ ಗವರ್ಮೆಂಟ್ಗೆ ಎಷ್ಟು ದಿನ ಸೆಲ್ ಮಾಡಬೇಕಾಗಿತ್ತು, ಇನ್ಮೇಲೆ ಅವರು ಯಾರಿಗೆ ಬೇಕಾದ್ರೂ ಸೆಲ್ ಮಾಡಬಹುದಾಗಿರುತ್ತೆ. ಸೊ ಅಷ್ಟನ್ನ ಬಿಟ್ಟು ಮಿಕ್ಕಿದ ಕಂಡೀಷನ್ಸ್ ನ ಆಸ್ ಇಟ್ ಈಸ್ ಇಟ್ಕೊಂಡಿರ್ತಾರೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಸಿಕ್ಸ್ತ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ವರ್ಲ್ಡ್ಸ್ ಆಸ್ಟಿರಾಯ್ಡ್ ಡೇ 2022 ಅಥವಾ ವಿಶ್ವ ಕ್ಷುದ್ರ ಗ್ರಹ ದಿನಗಳು. ಕ್ಷುದ್ರ ಗ್ರಹ ಅಂದ್ರೆ ಏನು? ಸೊ ಇದು ಯೂಶಲಿ ಬಿಟ್ವೀನ್ ಮಾರ್ಸ್ ಅಂಡ್ ಜುಪಿಟರ್ ಮಧ್ಯದಲ್ಲಿ ಸಾಕಷ್ಟು ಈ ಒಂದು ಕ್ಷುದ್ರ ಗ್ರಹಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಮಾರ್ಸ್ ಅಂದ್ರೆ ಈ ಒಂದು ಮಂಗಳ ಮತ್ತು ಗುರು ಗ್ರಹಗಳ ನಡುವೆ ಈ ಒಂದು ಆಸ್ಟಿರಾಯ್ಡ್ ಬೆಲ್ಟ್ ಅಂತಾನೆ ನಾವು ಕರಿತೀವಿ ಇದನ್ನ. ಸೊ ಕ್ಷುದ್ರ ಗ್ರಹಗಳ ಪಟ್ಟಿ ಅಂತ ಕರಿತೀವಿ. ಸೊ ಈ ಒಂದು ಪಟ್ಟಿಗಳ ದಿನವನ್ನ ಆಚರಣೆ ಮಾಡ್ತೀವಿ. ಸೊ ಈ ಒಂದು ಕ್ಷುದ್ರ ಗ್ರಹಗಳ ಒಂದು ಪ್ರಾಬ್ಲಮ್ ಏನು ಅಂದ್ರೆ, ಸೊ ಅವು ಆಕ್ಚುಲಿ ಡಿ ಆರ್ಬಿಟ್ ಆಗಿ ಭೂಮಿ ಮೇಲೆ ಅಪ್ಪಳಿಸ್ತಾ ಇರ್ತವೆ. ಸೊ ಭೂಮಿ ಮೇಲೆ ಅಪ್ಪಳಿಸಿದಾಗ ದಟ್ ಈಸ್ ಗೋಯಿಂಗ್ ಟು ಕ್ರಿಯೇಟ್ ಲಾಟ್ ಆಫ್ ಡ್ಯಾಮೇಜ್ ಆನ್ ದಿ ಅರ್ತ್. ಸೊ ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ಲಿಕ್ಕೆ ವಿಶ್ವ ಕ್ಷುದ್ರ ಗ್ರಹಗಳ ದಿನವನ್ನ ಆಚರಣೆ ಮಾಡ್ತಾರೆ. ಸೊ ಈ ಒಂದು ದಿನವನ್ನ ಯಾವಾಗ ಆಚರಣೆ ಮಾಡ್ತಾರೆ ಅಂದ್ರೆ, ಪ್ರತಿ ವರ್ಷ 30ನೇ ಜೂನ್ ಆಚರಣೆ ಮಾಡ್ತಾರೆ. ಟು ರೇಸ್ ಅವೇರ್ನೆಸ್ ಇನ್ ದಿ ಪಬ್ಲಿಕ್ ಅಬೌಟ್ ಆಸ್ಟಿರಾಯ್ಡ್ಸ್ ಹಜಾರ್ಡ್ಸ್. ಅಂದ್ರೆ ಕ್ಷುದ್ರ ಗ್ರಹಗಳಿಂದ ನಮಗಾಗ್ತಕ್ಕಂಥ ಅಪಾಯಗಳ ಬಗ್ಗೆ ತಿಳಿಸ್ಲಿಕ್ಕೆ ಈ ಒಂದು ದಿನವನ್ನ ಆಚರಣೆ ಮಾಡ್ತಾರೆ. ಅಂಡ್ ದಿಸ್ ಡೇ ಆಲ್ಸೋ ಮಾರ್ಕ್ಸ್ ದಿ ಆನಿವರ್ಸರಿ ಆಫ್ ದಿ ತುಂಗುಸ್ಕಾ ಇಂಪ್ಯಾಕ್ಟ್ ಓವರ್ ಸೈಬೀರಿಯಾ. ಅಂದ್ರೆ ಈ ಒಂದು ರಷ್ಯಾದ ಸೈಬೀರಿಯಾದಲ್ಲಿ ತುಂಗುಸ್ಕಾ ಅಂತ ಕರಿತೀವಿ. ಸೊ ಆ ಒಂದು ತುಂಗುಸ್ಕಾದಲ್ಲಿ ಇದುವರೆಗೂ ಇತಿಹಾಸದಲ್ಲೇ ನಡೆದ ಒಂದು
ಹೈಯೆಸ್ಟ್ ಏನೋ ಆಸ್ಟಿರಾಯ್ಡ್ ಅಟ್ಯಾಕ್ ಇದಾಗಿರುತ್ತೆ. ಅಂದ್ರೆ ಆಸ್ಟಿರಾಯ್ಡ್ ಆ ಒಂದು ಸ್ಥಳದಲ್ಲಿ ಅತಿ ದೊಡ್ಡ ಡ್ಯಾಮೇಜ್ ಅನ್ನ ಕ್ರಿಯೇಟ್ ಮಾಡಿರುತ್ತೆ. ಆ ಒಂದು ದಿನದ ಆನಿವರ್ಸರಿ ಅಥವಾ ವಾರ್ಷಿಕೋತ್ಸವ ದಿನ ಕೂಡ ಜೂನ್ 30 ಆಗಿರುತ್ತೆ. ಹಾಗಿದ್ರೆ ಆಸ್ಟಿರಾಯ್ಡ್ಸ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ ದೇ ಆರ್ ಸ್ಮಾಲ್ ರಾಕಿ ಬಾಡೀಸ್. ಅವು ಸಣ್ಣ ಒಂದು ಲೋಹ ಕಲ್ಲಿನ ಶಿಲೆಗಳ ಒಂದು ದೇಹಗಳಾಗಿರ್ತವೆ. ದೇ ಆರ್ಬಿಟ್ ಅರೌಂಡ್ ದಿ ಸನ್, ಸೂರ್ಯನ ಸುತ್ತ ಅವು ಸುತ್ತಾ ಇರ್ತವೆ. ಸೊ ಮೋಸ್ಟ್ಲಿ ಫೌಂಡ್ ಬಿಟ್ವೀನ್ ಮಾರ್ಸ್ ಅಂಡ್ ಜುಪಿಟರ್. ಸೊ ನಮ್ಮ ಮುಂಚೆನೆ ಅಲ್ಲಿ ಮ್ಯಾಪ್ ಅಲ್ಲಿ ತೋರಿಸಿದಾಗೆ ಮಂಗಳ ಮತ್ತು ಗುರು ಗ್ರಹಗಳ ಕಕ್ಷೆಗಳ ನಡುವೆ ಇವುಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅವು ಯೂಶುವಲಿ, ಸೊ ನಾಸಾದ ಒಂದು ಎಸ್ಟಿಮೇಷನ್ ಪ್ರಕಾರ ದೇ ಟ್ರಾವೆಲ್ ಅಟ್ ಎ ಸ್ಪೀಡ್ ಆಫ್ 33,500 miles per hour. ಸೊ 33,500 ಮೈಲಿಗಳ ವೇಗದಲ್ಲಿ ಅವು ಚಲಿಸ್ತವೆ. ಇಮ್ಯಾಜಿನ್ 33,500 miles per hour ಅಲ್ಲಿ ಅದು ಚಲಿಸ್ತಾ ಇದೆ ಅಂದ್ರೆ, ಸೊ ಅದರ ಸುತ್ತಮುತ್ತಲಿನ ಟೆಂಪರೇಚರ್ ಅರೌಂಡ್ 44,500 ಡಿಗ್ರೀಸ್ಗೆ ಇನ್ಕ್ರೀಸ್ ಆಗುತ್ತೆ. ಡಿಗ್ರಿ ಫ್ಯಾರನೀಟ್ಗೆ ಇನ್ಕ್ರೀಸ್ ಆಗುತ್ತೆ. ಅಂದ್ರೆ ಆ ಫೋರ್ಸ್ ಇಂದನೇ ಆ ಒಂದು ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ. ಆಮೇಲೆ ಈ ಒಂದು ಪ್ರೆಷರ್ ಮತ್ತೆ ಹೀಟ್ ಅಂದ್ರೆ ಅಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಒತ್ತಡ ಮತ್ತು ಶಾಖದ ಪರಿಣಾಮದಿಂದ ದೇ ಆರ್ ಗೋಯಿಂಗ್ ಟು ಅನ್ಹಿಲೇಟ್ ಇಟ್ ಸೆಲ್ಫ್. ಅಂದ್ರೆ ಆ ಕ್ಷುದ್ರ ಗ್ರಹಗಳು ಸ್ವತಃ ನಾಶವಾಗ್ತವೆ. ಯಾಕಂದ್ರೆ ಅಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಟೆಂಪರೇಚರ್ ಮತ್ತೆ ಆ ಪ್ರೆಷರ್ ಏನಿರುತ್ತೆ ಅದರಿಂದ ಅವೇ ಬರ್ನ್ ಆಗ್ತಾ ಹೋಗ್ತವೆ. ಸೊ ಎನರ್ಜಿ, ಈ ಒಂದು ಎನರ್ಜಿ ಏನ್ ಪ್ರೊಡ್ಯೂಸ್ ಆಗ್ತಿರುತ್ತಲ್ವಾ, ಆ ಒಂದು ಎನರ್ಜಿ 185 ಹಿರೋಶಿಮಾ ಬಾಂಬ್ಸ್ಗೆ ಈಕ್ವಲ್ ಆಗಿರಷ್ಟು ಎನರ್ಜಿ ಅಲ್ಲಿ ಉತ್ಪತ್ತಿ ಆಗುತ್ತೆ. ಸೊ ಅದಾದ್ಮೇಲೆ ಈ ತುಂಗುಸ್ಕಾ ಅಂತಕ್ಕಂಥದ್ದು ಲಾರ್ಜೆಸ್ಟ್ ಆಸ್ಟಿರಾಯ್ಡ್ ಇಂಪ್ಯಾಕ್ಟ್ ಆನ್ ಅರ್ತ್ ಈಸ್ ರೆಕಾರ್ಡೆಡ್ ಇನ್ ದಿ ಹಿಸ್ಟ್ರಿ. ಅಂದ್ರೆ ಐತಿಹಾಸಿಕವಾಗಿ ತುಂಗುಸ್ಕಾ ಅಂತಕ್ಕಂಥದ್ದು ಭೂಮಿಯ ಮೇಲೆ ಆಗಿರ್ತಕ್ಕಂಥ ಅತಿ ದೊಡ್ಡ ಕ್ಷುದ್ರ ಗ್ರಹಗಳ ಪ್ರಭಾವ ಅಂತ ರೆಕಾರ್ಡ್ ಆಗಿರ್ತಕ್ಕಂಥ ಒಂದು ದಾಖಲೆ ಆಗಿರುತ್ತೆ. ಸೊ ಡಿಸೆಂಬರ್ 2016 ಅಂದ್ರೆ ಬಹಳ ಇತ್ತೀಚೆಗೆ ಯುನೈಟೆಡ್ ನೇಷನ್ ನ ಜನರಲ್ ಅಸೆಂಬ್ಲಿ ವತಿಯಿಂದ ಈ ಒಂದು ದಿನವನ್ನ ಆಚರಣೆ ಮಾಡ್ಲಿಕ್ಕೆ ಘೋಷಣೆಯನ್ನ ಮಾಡಿರ್ತಾರೆ. ಸೊ ಈ ವರ್ಷದ ಥೀಮ್ ಏನು ಅಂದ್ರೆ ಸ್ಮಾಲ್ ಈಸ್ ಬ್ಯೂಟಿಫುಲ್. ಅಂದ್ರೆ ಚಿಕ್ಕದು ಸುಂದರವಾಗಿದೆ. ಅಂದ್ರೆ ಆಸ್ಟಿರಾಯ್ಡ್ ಬೀಳೋದನ್ನ ನಾವು ಆಕ್ಚುಲಿ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಸೊ ಆದಷ್ಟು ಚಿಕ್ಕದಾಗಿ ಬಿದ್ರೆ ಅದರಿಂದ ಆಗ್ತಕ್ಕಂಥ ಡ್ಯಾಮೇಜ್ ಅನ್ನ ಕಡಿಮೆ ಮಾಡಬಹುದು ಅನ್ನೋ ಒಂದು ಕಾರಣದಿಂದ ಸ್ಮಾಲ್ ಈಸ್ ಬ್ಯೂಟಿಫುಲ್ ಅನ್ನೋ ಒಂದು ಥೀಮ್ ನ ಆಧಾರದ ಮೇಲೆ ಇದನ್ನ ಅಬ್ಸರ್ವ್ ಮಾಡ್ಲಾಗ್ತಾ ಇದೆ. ಸೊ ದಿಸ್ ಇಸ್ ತುಂಗುಸ್ಕಾ. ನಾನು ಇಷ್ಟೊತ್ತು ಹೇಳಿದ್ನಲ್ವಾ, ಸೊ ತುಂಗುಸ್ಕಾ ಈ ಒಂದು ಇಂಪ್ಯಾಕ್ಟ್ ನೋಡ್ಬೋದು, ಎಷ್ಟೊಂದು ಮರಗಳನ್ನ ಇದು ಸ್ಪಾಯಿಲ್ ಮಾಡಿದೆ. ಸೊ ಇವಾಗ ಒಂದು ರಿಪೋರ್ಟ್ ಪ್ರಕಾರ ಇಲ್ಲಿ ಈಗಲೂ ಕೂಡ ಅಲ್ಲಿ ಸಸ್ಯಗಳು ವೆಜಿಟೇಷನ್ ಆಗ್ಲಿಕ್ಕೆ ಒಂದು ಸಾಧ್ಯ ಆಗ್ತಾ ಇಲ್ಲ. ಸೊ ದಟ್ ಈಸ್ ದಿ ಅಮೌಂಟ್ ಆಫ್ ಇಂಪ್ಯಾಕ್ಟ್ ದಟ್ ಇಸ್ ಬೀನ್ ಕ್ರಿಯೇಟೆಡ್. ಸೊ ಇದು ಸೈಬೀರಿಯಾ, ಸೊ ರಷ್ಯಾದ ಸೈಬೀರಿಯಾದ ತುಂಗುಸ್ಕೋದಲ್ಲಿ ಆಗಿರ್ತಕ್ಕಂಥ ಒಂದು ಇವೆಂಟ್ ಆಗಿರುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ತುಂಗುಸ್ಕೋ ಇವೆಂಟ್. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 7th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಗವರ್ನಮೆಂಟ್ ಅಪಾಯಿಂಟೆಡ್ ನ್ಯೂ CBDT ಚೇರ್ಮನ್. CBDT ಅಂದ್ರೆ ಏನು, ಸೊ ಅದರ ಒಂದು ರೋಲ್ಸ್ ಏನು ಎಲ್ಲದನ್ನ ನಾನು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹೇಳ್ತೀನಿ. ಸೊ ಅವರ ಹೆಸರೇನಂದ್ರೆ ನಿತಿನ್ ಗುಪ್ತಾ ಅವರನ್ನ ಆಯ್ಕೆ ಮಾಡಿರ್ತಾರೆ. ಸೊ CBDT ಅಂದ್ರೆ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ ಅಂತ ಕರಿತೀವಿ. ಅಂದ್ರೆ ಕೇಂದ್ರೀಯ ನೇರ ತೆರಿಗೆಗಳ ಮಂಡಳಿ ಏನಿರುತ್ತೆ ಅದರ ಅಧ್ಯಕ್ಷರು, ಚೇರ್ಮನ್ ಆಗಿ ನಿತಿನ್ ಗುಪ್ತಾ ಅವರನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಹಾಗಿದ್ರೆ CBDT ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋದಾದ್ರೆ, ಸೊ ದಿಸ್ CBDT ಇಸ್ ಹೆಡೆಡ್ ಬೈ ದಿ ಚೇರ್ಮನ್. ಅಂದ್ರೆ ಇದರ ಅಧ್ಯಕ್ಷರು, ಪ್ರಮುಖರು ಚೇರ್ಮನ್ ಆಗಿ ಅವರ ನೇತೃತ್ವದಲ್ಲಿ ಇದನ್ನ ಕಾರ್ಯನಿರ್ವಹಿಸಲಾಗುತ್ತೆ. ಅದು ಅವ್ರ ಜೊತೆಗೆ 6 ಮೆಂಬರ್ಸ್ ಇರ್ತಾರೆ. ಅಂದ್ರೆ 6 ಸದಸ್ಯರು ಇರ್ತಾರೆ. ಅವರು ರ್ಯಾಂಕ್ ಆಫ್ ಸ್ಪೆಷಲ್ ಸೆಕ್ರೆಟರಿ ಅಂದ್ರೆ ಕಾರ್ಯದರ್ಶಿಗಳ ಶ್ರೇಣಿಯಲ್ಲಿರ್ತಕ್ಕಂತಹ 6 ಸದಸ್ಯರು ಇರ್ತಾರೆ. ಸೊ ಇಟ್ ಈಸ್ ಅಡ್ಮಿನಿಸ್ಟ್ರೇಟಿವ್ ಬಾಡಿ ಫಾರ್ ದಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ನಮ್ಮ ಒಂದು ಆದಾಯ ತೆರಿಗೆ ಇಲಾಖೆ ಏನಿದೆ ಆ ಒಂದು ಇಲಾಖೆಯ ಆಡಳಿತಾತ್ಮಕ ಸಂಸ್ಥೆಯಾಗಿ ಇದು ಕಾರ್ಯನಿರ್ವಹಿಸುತ್ತದೆ. ಸೊ ಇಟ್ ಈಸ್ ಅ ಸ್ಟ್ಯಾಟ್ಯುಟರಿ ಬಾಡಿ ಎಸ್ಟಾಬ್ಲಿಷ್ ಆಸ್ ಪರ್ ದಿ ಸೆಂಟ್ರಲ್ ಬೋರ್ಡ್ ಆಫ್ ರೆವಿನ್ಯೂ ಆಕ್ಟ್ 1963. ಸೊ ಇದನ್ನ ಸೆಂಟ್ರಲ್ ಬೋರ್ಡ್ ಆಫ್ ರೆವಿನ್ಯೂ ಆಕ್ಟ್ ಕಾಯ್ದೆ 1963 ಪ್ರಕಾರ ಸ್ಥಾಪಿಸಲಾಗಿರ್ತಕ್ಕಂಥ ಒಂದು ಶಾಸನಬದ್ಧ ಸಂಸ್ಥೆಯಾಗಿರುತ್ತೆ. ಸೊ ಇಟ್ ಈಸ್ ಇಂಡಿಯಾಸ್ ಅಫಿಷಿಯಲ್ ಫಿನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಯೂನಿಟ್. ಅಂದ್ರೆ ಇದು ಭಾರತದ ಅಧಿಕೃತ ಹಣಕಾಸು ಕ್ರಿಯಾ ಕಾರ್ಯಪಡೆಯ ಒಂದು ಘಟಕವಾಗಿರುತ್ತೆ. ಸೊ ಇಟ್ ಈಸ್ ಅಡ್ಮಿನಿಸ್ಟರ್ಡ್ ಬೈ ದಿ ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ ಅಂಡರ್ ದಿ ಮಿನಿಸ್ಟ್ರಿ ಆಫ್ ಫಿನಾನ್ಸ್. ಸೊ ನಮ್ಮ ಒಂದು ಹಣಕಾಸು ಸಚಿವಾಲಯದ ಅಡಿಯಲ್ಲಿ ಕಂದಾಯ ಇಲಾಖೆಯಿಂದ ನಿರ್ವಹಿಸಲ್ಪಡ್ತಕ್ಕಂಥ ಒಂದು ಇಲಾಖೆ ಇದಾಗಿರುತ್ತೆ. ಸೊ ಇದರ ಫಂಕ್ಷನ್ಸ್ ನಾವು ನೋಡೋದಾದ್ರೆ ಲೆವಿಯಿಂಗ್ ಅಂಡ್ ಕಲೆಕ್ಟಿಂಗ್ ಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ನೇರ ತೆರಿಗೆಯನ್ನ ವಿಧಿಸ್ತಕ್ಕಂಥದ್ದು ಮತ್ತು ಸಂಗ್ರಹಣೆ ಮಾಡ್ತಕ್ಕಂಥದ್ದು, ವೇರಿಯಸ್ ಪಾಲಿಸೀಸ್ ಮತ್ತೆ ನೀತಿ ರಚನೆಗಳಿಗೆ ಶಿಫಾರಸುಗಳನ್ನ ಮಾಡ್ತಕ್ಕಂಥದ್ದು, ಸೂಪರ್ವಿಷನ್ ಆಫ್ ಎಂಟೈರ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಸೊ ಆದಾಯ ತೆರಿಗೆ ಇಲಾಖೆಯನ್ನ ಮೇಲ್ವಿಚಾರಣೆ ಮಾಡ್ತಕ್ಕಂಥದ್ದು, ಲೆಜಿಸ್ಲೇಟಿವ್ ಚೇಂಜಸ್ ಇನ್ ಡೈರೆಕ್ಟ್ ಟ್ಯಾಕ್ಸ್ ಎನಾಕ್ಟ್ಮೆಂಟ್ ಅಂದ್ರೆ ಈ ನೇರ ತೆರಿಗೆ ಕಾಯ್ದೆಗಳಲ್ಲಿ ಶಾಸಕಾಂಗ ಬದಲಾವಣೆಗಳನ್ನ ಸೂಚನೆ ಮಾಡ್ತಕ್ಕಂಥದ್ದು, ಸಜೆಸ್ಟ್ ಚೇಂಜ್ ಇನ್ ಟ್ಯಾಕ್ಸ್ ರೇಟ್ ಅಂದ್ರೆ ತೆರಿಗೆ ದರಗಳಲ್ಲಿ ಬದಲಾವಣೆಗಳನ್ನ ಸೂಚಿಸ್ತಕ್ಕಂಥದ್ದು, ಮತ್ತೆ
ಪ್ರಪೋಸಸ್ ಚೇಂಜಸ್ ಇನ್ ದಿ ಟ್ಯಾಕ್ಸೇಷನ್ ಸ್ಟ್ರಕ್ಚರ್, ಅಂದ್ರೆ ಸರ್ಕಾರಗಳಿಗೆ ಈ ತೆರಿಗೆಯ ರಚನೆಯಲ್ಲಿ ಬದಲಾವಣೆಗಳನ್ನ ಪ್ರಸ್ತಾಪ ಮಾಡ್ತಕ್ಕಂಥದ್ದು ಇದರ ಕೆಲಸಗಳಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 8th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಸ್ಟ್ಯಾಟಿಸ್ಟಿಕ್ಸ್ ಡೇ ಅಥವಾ ಸಾಂಖ್ಯಿಕ ದಿನ ಅಥವಾ ಅಂಕಿ ಅಂಶಗಳ ದಿನ ಅಂತ ಕರಿತೀವಿ. ಸೊ ಈ ಒಂದು ದಿನವನ್ನ ಪ್ರತಿ ವರ್ಷ 29ನೇ ಜೂನ್ ಅಂದು ಆಚರಣೆ ಮಾಡ್ತೀವಿ. ಸೊ ಇದು ಯಾರ ಬರ್ತ್ ಆನಿವರ್ಸರಿ ಆಗಿರುತ್ತೆ ಅಂದ್ರೆ ಪ್ರಶಾಂತ್ ಚಂದ್ರ ಮೆಹಲನೋಬಿಸ್ ಅವರ ಜನ್ಮ ದಿನಾಚರಣೆ ಆಗಿರುತ್ತೆ. ಸೊ ಪ್ರೊಫೆಸರ್ ಪ್ರಶಾಂತ್ ಚಂದ್ರ ಮೆಹಲನೋಬಿಸ್, ಸೊ ಇವರ ಒಂದು ಕಾಂಟ್ರಿಬ್ಯೂಷನ್ ಏನಂದ್ರೆ ಇನ್ ದ ಫೀಲ್ಡ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಮತ್ತೆ ಎಕನಾಮಿಕ್ ಪ್ಲಾನಿಂಗ್, ಅಂಕಿ ಅಂಶಗಳು ಮತ್ತು ಆರ್ಥಿಕ ಯೋಜನೆಗಳ ಕ್ಷೇತ್ರದಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಯ ಅನುಸಾರವಾಗಿ ಅವರ ಜನ್ಮ ದಿನವಾಗಿರ್ತಕ್ಕಂಥ 29ನೇ ಜೂನ್ ಅನ್ನ ಸಾಂಖ್ಯಿಕ ದಿನ ಅಥವಾ ಸ್ಟ್ಯಾಟಿಸ್ಟಿಕಲ್ ಡೇ ಆಗಿ ಕಂಟ್ರಿ ವೈಡ್ ಆಗಿ ಅಥವಾ ಪ್ರಪಂಚದಾದ್ಯಂತ ಆಚರಣೆ ಮಾಡಲಾಗುತ್ತೆ. ಸೊ ಸ್ಟ್ಯಾಟಿಸ್ಟಿಕಲ್ ಡೇ. ಸೊ ಅದಾದ್ಮೇಲೆ this day is celebrated to improve ಅಥವಾ ರೋಲ್ ಅಂಡ್ ಇಂಪಾರ್ಟೆನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಇನ್ ಸೋಶಿಯೋ ಎಕನಾಮಿಕ್ ಪ್ಲಾನಿಂಗ್ ಅಂಡ್ ಪಾಲಿಸಿ ಫಾರ್ಮುಲೇಷನ್, ಅಥವಾ ಈ ಯುವ ಪೀಳಿಗೆಗಳಿಗೆ ಅಂದ್ರೆ ಯೂತ್ಗೆ ಸಾರ್ವಜನಿಕ ಜಾಗೃತಿ ಮೂಡಿಸುವುದು ಈ ದಿನದ ಉದ್ದೇಶವಾಗಿರುತ್ತೆ. ಅಂದ್ರೆ ಈ ಒಂದು ಪಾಲಿಸೀಸ್ ಮಾಡುವಾಗ ಯಾವುದೇ ಒಂದು ನೀತಿಗಳನ್ನ ಮಾಡ್ಲಿಕ್ಕೆ ಅಂಕಿ ಅಂಶಗಳ ಪ್ರಾಮುಖ್ಯತೆ ಎಷ್ಟಿರುತ್ತೆ ಅನ್ನೋದನ್ನ ಯುವ ಪೀಳಿಗೆಗೆ ತೋರಿಸ್ಕೊಡ್ಲಿಕ್ಕೆ ಈ ಒಂದು ದಿನವನ್ನ ಆಚರಣೆ ಮಾಡಲಾಗುತ್ತೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದ್ರೆ ಡೇಟಾ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್, ಸುಸ್ಥಿರ ಅಭಿವೃದ್ಧಿಗಾಗಿ ದತ್ತಾಂಶ ಅಥವಾ ಡೇಟಾ ಅನ್ನೋ ಒಂದು ಥೀಮ್ ನ ಆಧಾರದ ಮೇಲೆ ಇದನ್ನ ಆಚರಣೆ ಮಾಡ್ತಾ ಇದ್ದೀವಿ. ಸೊ ಇಲ್ಲಿಗೆ ಇವತ್ತಿನ ಎಲ್ಲಾ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ವಿತ್ ದಿಸ್ ವಿ ಹ್ಯಾವ್ ಕಮ್ ಟು InQuest challenge number 198. You can just pause the video, go through the questions and give us the answers. Once again, I'll meet you tomorrow with tomorrow's current affairs. Till then, keep reading, be safe. Thank you very much for watching this